ಶಾಂತಿ ಮತ್ತೆ ಭರವಸೆಯ ಸಂದೇಶವನ್ನ ಸಾರುವ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಮ್ಮ ಎಲ್ಲಾ ವೀಕ್ಷಕರಿಗೂ ಹಾರ್ದಿಕ ಶುಭಾಶಯಗಳು. ಭಾರತ ಸರ್ಕಾರ ನಿಜವಾಗಿಯೂ ಕಾಡುಗಳನ್ನು ರಕ್ಷಿಸ್ತಾ ಇದೆಯಾ ಅಥವಾ ದಾಖಲೆಗಳಲ್ಲಿ ಅರಣ್ಯವನ್ನ ಇಲ್ಲವಾಗಿಸುವಂತ ವ್ಯವಹಾರ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿದೆಯಾ? ಮರ ಬೆಳೆಸೋದಿಕ್ಕೆ ಯೋಗ್ಯವಾಗಿದೆ ಅಂತ ಘೋಷಿಸಲಾದಂತ ಅರಣ್ಯ ಭೂಮಿಯನ್ನ ಇದ್ದಕ್ಕಿದ್ದ ಹಾಗೆ ನಿಷ್ಪ್ರಯೋಜಕ ಅಂತ ತೋರಿಸಲಾಯಿತು ಅಂತ ಅಂದ್ರೆ ಅದು ಕಾರ್ಪೊರೇಟ್ ಪರ ತೀರ್ಮಾನನ? ಅದಾನಿ ಗ್ರೂಪ್ನ ಅರಣ್ಯ ತೆರವು ಪ್ರಸ್ತಾವನೆಗಳಲ್ಲಿ ಕಾಣಿಸಿಕೊಂಡ ಕಾರಣಕ್ಕೆ ಗ್ರೀನ್ ಕ್ರೆಡಿಟ್ ಭೂ ಬ್ಯಾಂಕ್ನಿಂದ ನಿರ್ದಿಷ್ಟ ಅರಣ್ಯ ಭಾಗಗಳನ್ನ ಯಾಕೆ ತೆಗೆದುಹಾಕಲಾಯಿತು? ಪ್ಲಾಂಟೇಶನ್ ಮತ್ತೆ ಸಹಜ ಕಾಡುಗಳು ಒಂದೇ ಆಗಿಲ್ಲದೆ ಇದ್ರೆ ಸರ್ಕಾರ ಜೀವ ವೈವಿಧ್ಯವನ್ನ ಉಳಿಸೋದಿಕ್ಕೆ ಅಂತ ಒಂದೇ ಜಾತಿಯ ಮರಗಳನ್ನ ಬೆಳೆಸೋದ್ರಲ್ಲಿ ಯಾಕೆ ನಿರತವಾಗಿದೆ? ಪರಿಸರ ಸಂರಕ್ಷಣೆಗೆ ಅಂತ ಹೇಳ್ಕೊಳ್ಳಲಾದಂತಹ ಈ ಯೋಜನೆ ಕಾರ್ಪೊರೇಟ್ ಹಿತಾಸಕ್ತಿಗಳ ಪರವಾಗಿ ಹೇಗೆ ಹೆಚ್ಚು ವಾಲ್ತಾ ಇದೆ? ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮ ಭಾರತದ ಕಾಡುಗಳನ್ನ ಉಳಿಸೋ ಬದಲು ಕಾಡು ನಾಶಕ್ಕಾಗಿ ಕಾರ್ಪೊರೇಟ್ಗಳಿಗೆ ಪರವಾನಗಿಯನ್ನ ಕೊಡುವಂತ ದಂಧೆ ಆಗಿದೆಯಾ? ಅದಾನಿಯ ಕಾರ್ಪೊರೇಟ್ ಹಿತಾಸಕ್ತಿಗಳಿಗಾಗಿ ಅರಣ್ಯ ನಿಯಮಗಳನ್ನ ಬಲಿ ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. 2023ರಲ್ಲಿ ಮೋದಿ ಸರ್ಕಾರ ಗ್ರೀನ್ ಕ್ರೆಡಿಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತು. ಅದು ಪರಿಸರ ಸಂರಕ್ಷಣೆಗೆ ಆಧುನಿಕ ವಿಧಾನ ಅಂತ ಜಾಗತಿಕ ಮಟ್ಟದಲ್ಲಿ ಹೇಳ್ಕೊಳ್ಳಾಯಿತು. ಕ್ಷೀಣಗೊಂಡಂತಹ ಅರಣ್ಯ ಭೂಮಿಯನ್ನ ಗುರುತಿಸೋದಿಕ್ಕೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡುತ್ತೆ. ಅಂದ್ರೆ ದಟ್ಟವಾದ ಅರಣ್ಯ ಪ್ರದೇಶವನ್ನ ಹೊಂದಿರದ ಆದ್ರೆ ಮರಗಳನ್ನ ಬೆಳೆಸಿ ಮರಳಿ ಕಾಡನ್ನ ಸೃಷ್ಟಿ ಮಾಡಬಹುದಾದಂತಹ ಪ್ರದೇಶವನ್ನ ಗುರುತಿಸೋದು ಈ ಯೋಜನೆಯ ಉದ್ದೇಶ. ಕೇಂದ್ರ ಸರ್ಕಾರ ಭಾರತೀಯ ಅರಣ್ಯ ಸಂಶೋಧನೆ ಮತ್ತೆ ಶಿಕ್ಷಣ ಮಂಡಳಿಗೆ ಅಂದ್ರೆ ICFR ಅಂತ ಎಲ್ಲಾ ಭೂಮಿಯನ್ನ ನೋಂದಾಯಿಸುವಂತ ಭೂ ಬ್ಯಾಂಕ್ ಅನ್ನ ರಚಿಸುವಂತ ಒಂದು ಕೆಲಸ ವಹಿಸಿತು. ಈ ಭೂಮಿಯನ್ನ ಕಂಪನಿಗಳು ಮತ್ತೆ ಇತರ ಸಂಸ್ಥೆಗಳಿಗೆ ಅರಣ್ಯೀಕರಣಕ್ಕಾಗಿ ನೀಡಬೇಕಾಗಿತ್ತು. ಕಂಪನಿಗಳು ವಿವಿಧ ಯೋಜನೆ, ಕಾರ್ಖಾನೆ ಅಥವಾ ಗಣಿಗಳನ್ನ ಪ್ರಾರಂಭಿಸಿದಾಗ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನ ಕತ್ತರಿಸಲಾಗುತ್ತೆ ಮತ್ತೆ ಕಾಡನ್ನ ನಾಶ ಮಾಡಲಾಗುತ್ತೆ. ಇದರಿಂದ ಆದಂತಹ ಪರಿಸರ ಹಾನಿಯನ್ನ ಸರಿದೂಗಿಸೋದಿಕ್ಕೆ ಕಂಪನಿಗಳು ಆ ಗೊತ್ತುಪಡಿಸಿದಂತಹ ಪ್ರದೇಶದಲ್ಲಿ ಕಡ್ಡಾಯವಾಗಿ ಮರಗಳನ್ನ ನೆಡಬೇಕಾಗತ್ತೆ. ಆದ್ರಿಂದ ಕಂಪನಿಗಳು ಕತ್ತರಿಸಿದಂತಹ ಅದೇ ಪ್ರಮಾಣದ ಅರಣ್ಯವನ್ನ ಮರಳಿ ನಿರ್ಮಾಣ ಮಾಡೋದು ಈ ಯೋಜನೆಯ ಮೇಲ್ನೋಟದ ಒಂದು ಉದ್ದೇಶ ಆಗಿತ್ತು. ಗ್ರೀನ್ ಕಾರ್ಡ್ ಕಾರ್ಯಕ್ರಮ ಗಣಿಗಾರಿಕೆ, ಕಾರ್ಖಾನೆ ಮತ್ತೆ ಯೋಜನೆಗಳನ್ನ ಪ್ರಾರಂಭಿಸುವಂತಹ ಉದ್ಯಮಿಗಳು ಸ್ವತಃ ಮರಗಳನ್ನ ನೆಡೋ ಬದಲು ಇತರ ಕಂಪನಿಗಳು ಅಥವಾ ಅರಣ್ಯ ಇಲಾಖೆ ಬೆಳೆಸಿದ್ದನ್ನ ಕ್ರೆಡಿಟ್ ರೂಪದಲ್ಲಿ ಖರೀದಿ ಮಾಡೋದಕ್ಕೆ ಅನುವು ಮಾಡಿಕೊಡುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಆದ್ರೆ ಪರಿಸರ ರಕ್ಷಣೆಗೆ ಅಂತ ಹೇಳ್ಕೊಳ್ಳಲಾಗಿದ್ದಂತ ಈ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮದ ಹಿಂದಿನ ವಾಸ್ತವನೇ ಬೇರೆ ಇತ್ತು. ಈ ಅದಾನಿ ಅಂತ ಉದ್ಯಮಿಗಳಿಗೆ ಕಾಡುಗಳನ್ನ ಸರಾಗವಾಗಿ ಹಸ್ತಾಂತರಿಸೋದಿಕ್ಕೆ ಅಂತಾನೆ ಈ ಕಾರ್ಯಕ್ರಮದ ನಿಯಮಗಳನ್ನ ತಿರುಚಲಾಗಿದೆಯಾ ಅನ್ನುವಂಥ ಅನುಮಾನಗಳು ಬಲವಾಗಿವೆ. ಈಗ ಪರಿಸರ ಕಾಳಜಿ ವಿಷಯವಾಗಿ ಭಾರತ ಮುಂಚೂಣಿಯಲ್ಲಿದೆ ಅಂತ ವಿದೇಶಿ ವೇದಿಕೆಗಳಲ್ಲಿ ಬಿಂಬಿಸ್ತಾ ಇದ್ದಂಥ ಮೋದಿ ಸರ್ಕಾರ ಅದಾನಿಗೆ ಕಾಡುಗಳನ್ನು ಹಸ್ತಾಂತರಿಸುವ ಮೂಲಕ ದೇಶದ ಜನರ ಕಿವಿ ಮೇಲೆ ಹೂ ಇಡೋದಿಕ್ಕೆ ಯೋಜನೆಗಳನ್ನ ರೂಪಿಸ್ತಾ ಇತ್ತು. ಭಾರತದ ಪರಿಸರ ರಕ್ಷಣೆ ಬಗ್ಗೆ ಮೋದಿ ಎಷ್ಟು ಗಂಭೀರವಾಗಿದ್ದಾರೆ ಅಂತ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ವಿಡಿಯೋ ನಿರ್ಮಾಣಕ್ಕಾಗಿ ಸುಮಾರು 35 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಅಂತ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಹೇಳುತ್ತೆ. ಆದ್ರೆ ವಾಸ್ತವದಲ್ಲಿ ಅದಾನಿಗೆ ಅಂತಾನೆ ರೂಪಿಸಲಾಗಿದ್ದಂಥ ಯೋಜನೆಗಳ ಮೇಲೆ ಗುಟ್ಟಾಗಿ ಕೆಲಸ ನಡೀತಾ ಇತ್ತು ಅಂತ ಹೇಳುತ್ತೆ ಆ ಒಂದು ವರದಿ. ಎಲ್ಲೆಲ್ಲೂ ಹಸಿರು ಅಂತ ತೋರಿಸಿ ಜಗತ್ತಿನ ಕಣ್ಣಿಗೆ ಮಣ್ಣೆರಚೋದಿಕ್ಕೆ ಈ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಆರಂಭ ಮಾಡಲಾಯಿತು. ಅದರ ಅಡಿಯಲ್ಲಿ ದೇಶಾದ್ಯಂತ ಹಲವಾರು ರಾಜ್ಯಗಳು ಹೆಚ್ಚಿನ ಮರಗಳನ್ನು ನೆಡೋದಿಕ್ಕೆ ಬಳಸಬಹುದಾದಂತಹ ಭೂಮಿಯನ್ನ ನೋಂದಾಯಿಸಿಕೊಂಡು ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯ ಪ್ರಕಾರ ಗುಜರಾತ್ ಸರ್ಕಾರ ಹಲವಾರು ಅರಣ್ಯ ಭಾಗಗಳನ್ನು ನೋಂದಾಯಿಸಿದಂತಹ ಪ್ರಮುಖ ರಾಜ್ಯ ಆಗಿದೆ. ಆದ್ರೆ ನಂತರ ಅದಾನಿ ಇಚ್ಛೆಯ ಮೇರೆಗೆ ಗುಜರಾತ್ ಸರ್ಕಾರ ಆ ಅರಣ್ಯ ಭೂಮಿಯನ್ನ ಗ್ರೀನ್ ಕ್ರೆಡಿಟ್ ಪಟ್ಟಿಯಿಂದ ಕೈ ಬಿಟ್ಟಿತು ಅನ್ನುವಂಥ ಒಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಗುಜರಾತ್ ಸರ್ಕಾರ ತಾನು ನೋಂದಾಯಿಸಿದಂತಹ ಅರಣ್ಯ ಪ್ರದೇಶಗಳನ್ನ ತೆಗೆದು ಹಾಕೋದಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುತ್ತೆ. ಮತ್ತೆ ಗುಜರಾತ್ ಸರ್ಕಾರದ ಈ ಮನವಿಯನ್ನ ಕೇಂದ್ರ ಕೂಡಲೇ ಒಪ್ಕೊಳ್ಳುತ್ತೆ. ಜುಲೈ 2024ರಲ್ಲಿ 2004ರಲ್ಲಿ ಅಲ್ಲ 2024ರಲ್ಲಿ ಗುಜರಾತ್ ಅರಣ್ಯ ಇಲಾಖೆ ICFRಗೆ ಒಂದು ಪತ್ರ ಬರೆದಿತ್ತು ಅನ್ನೋದನ್ನ ಆ ಒಂದು ವರದಿ ಸಾಕ್ಷಿ ಸಮೇತ ಹೇಳುತ್ತೆ. ಆ ಪತ್ರದಲ್ಲಿ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮದ ಅಡಿಯಲ್ಲಿ ಸೇರಿಸಲಾದಂತ 13 ಅರಣ್ಯ ಪ್ರದೇಶಗಳನ್ನ ಗ್ರೀನ್ ಕ್ರೆಡಿಟ್ ಲ್ಯಾಂಡ್ ಬ್ಯಾಂಕ್ ನಿಂದ ತೆಗೆದು ಹಾಕಬೇಕು ಅಂತ ಗುಜರಾತ್ ಸರ್ಕಾರ ವಿನಂತಿಸಿತು.
ಈ ಭೂಮಿಗಳಲ್ಲಿ ಮರಗಳನ್ನ ನೆಡೋದು ಸಾಧ್ಯ ಇಲ್ಲ ಅಂತ ಕುಂಟು ನೆಪದ ಕಾರಣವನ್ನ ನೀಡಲಾಯಿತು. ಕೆಲವು ಸ್ಥಳಗಳಲ್ಲಿ ಭೂಮಿ ತುಂಬಾನೇ ಕಲ್ಲಿನಿಂದ ಕೂಡಿದೆ ಅಂತ ಹೇಳಲಾಯಿತು. ಭೂ ಪ್ರದೇಶ ತುಂಬಾನೇ ಕಡಿದಾಗಿದೆ ಅಂತ ಮತ್ತೆ ಕೆಲವು ಪ್ರದೇಶಗಳ ಬಗ್ಗೆ ಹೇಳಲಾಯಿತು. ಭೂಮಿಯನ್ನ ತಪ್ಪಾಗಿ 2 ಬಾರಿ ನೋಂದಾಯಿಸಲಾಗಿದೆ ಅಂತ ಮತ್ತೆ ಕೆಲವು ಪ್ರದೇಶಗಳ ಬಗ್ಗೆ ಸಬೂಬನ್ನ ನೀಡಲಾಯಿತು. ಅಂತೂ ಮರ ಬೆಳೆಸೋದಿಕ್ಕೆ ಸೂಕ್ತ ಅಂತ ಹೇಳಿದಂತಹ ಪ್ರದೇಶಗಳನ್ನೇ ಆ ಪಟ್ಟಿಯಿಂದ ತೆಗೆಯೋದಿಕ್ಕೆ ಏನೇನ್ ಕಾರಣವನ್ನ ಕೊಡಬಹುದು ಅದೆಲ್ಲವನ್ನು ಕೊಟ್ಟು ಪ್ರಶ್ನೆಗಳು ಬಂದ್ರೆ ಅದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ನೆಪಗಳನ್ನ ಹುಡುಕೊಳ್ಳಾಯ್ತು. ಇಲ್ಲಿ ಕಾಡುವಂತ ಪ್ರಶ್ನೆ ಏನು ಅಂತ ಅಂದ್ರೆ, ಅದಾನಿ ಗ್ರೂಪ್ ಆ ಭೂಮಿಯ ಮೇಲೆ ಕಣ್ಣು ಹಾಕೋವರೆಗೂ ಅದು ಅರಣ್ಯೀಕರಣಕ್ಕೆ ಯೋಗ್ಯವಾಗಿತ್ತು. ಆದ್ರೆ ಅದಾನಿ ಪ್ರಸ್ತಾವನೆ ಬಂದ ತಕ್ಷಣ ಅದೇ ಭೂಮಿ ಕಲ್ಲಿನಿಂದ ಕೂಡಿದ ನಿಷ್ಪ್ರಯೋಜಕ ಭೂಮಿಯಾಗಿ ಬದಲಾಗಿದ್ದು ಹೇಗೆ? ಆದ್ರೂ ಈ ಪಟ್ಟಿಯಲ್ಲಿನೇ ಸ್ಪಷ್ಟ ಕಾರಣಗಳನ್ನ ಉಲ್ಲೇಖ ಮಾಡಲಾಗಿತ್ತು. ಅದಾನಿ ಕಂಪನಿಯ ಅರಣ್ಯ ತೆರವು ಪ್ರಸ್ತಾವನೆಯಲ್ಲಿ ಅದನ್ನ ರದ್ದುಗೊಳಿಸೋದಕ್ಕೆ ವಿನಂತಿಸಲಾಗಿರೋದ್ರಿಂದ 4 ಅರಣ್ಯ ಪ್ರದೇಶಗಳನ್ನ ಈ ಗ್ರೀನ್ ಕ್ರೆಡಿಟ್ ಪಟ್ಟಿಯಿಂದ ತೆಗೆಯಲಾಗಿದೆ ಅನ್ನುವಂತ ಒಂದು ಉಲ್ಲೇಖ ಆಯಿತು. ಗುಜರಾತ್ ಸರ್ಕಾರನೇ ಈ ಮೊದಲು ಅರಣ್ಯ ವಿಸ್ತರಣೆಗಾಗಿ ಗುರುತು ಮಾಡಿದ್ದಂತ ಮತ್ತೆ ಅಲ್ಲಿ ಮರಗಳನ್ನ ಸುಲಭವಾಗಿ ನೆಡಬಹುದು ಅಂತ ಹೇಳಲಾಗಿದ್ದಂತ ಪ್ರದೇಶನೇ ಇದ್ದಕ್ಕಿದ್ದ ಹಾಗೆ ಮರಗಳನ್ನ ನೆಡೋದಿಕ್ಕೆ ಯೋಗ್ಯವಲ್ಲದ ಭೂಮಿ ಆಯಿತು. ಆದ್ರೆ ಕಥೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಗುಜರಾತ್ ಸರ್ಕಾರದ ಪತ್ರದ ನಂತರ ಈ ವಿಷಯ ICFR ಅಂಗಳವನ್ನ ತಲುಪಿತು. ಈ ವಿಷಯದ ಬಗ್ಗೆ ICFR ನಿರ್ಧಾರ ಮಾಡೋದು ಸುಲಭ ಅಲ್ಲದೆ ಇದ್ರೂ ಕೂಡ ಸಂಸ್ಥೆಯೊಳಗೆ ಹಲವಾರು ಸುತ್ತಿನ ಚರ್ಚೆಗಳು ನಡೀತವೆ. ಗುಜರಾತ್ ಸರ್ಕಾರದ ಬೇಡಿಕೆಗಳು ವಿರೋಧಾಭಾಸದಿಂದ ಕೂಡಿವೆ ಅಂತ ಸ್ವತಃ ಅಧಿಕಾರಿಗಳೇ ಭಾವಿಸಿದ್ರು. ICFR ಅಧಿಕಾರಿಯೊಬ್ಬರು ಸಹ ಈ ಹಿಂದೆ ಮರವನ್ನ ಬೆಳೆಸಬಹುದು ಅಂತ ಹೇಳಲಾಗಿದ್ದಂತಹ ಭೂಮಿನೇ ಈಗ ಮರ ಬೆಳೆಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಗಾಯ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನೇ ಆಂತರಿಕವಾಗಿ ಎತ್ತಿದ್ರು. ಒಂದು ವೇಳೆ ಕಂಪನಿ ಈಗಾಗಲೇ ಆ ಅರಣ್ಯ ಪ್ರದೇಶಗಳ ಮೇಲೆ ಹಕ್ಕನ್ನ ಹೊಂದಿದ್ರೆ ಮೊದಲೇ ಅವುಗಳನ್ನ ಈ ಯೋಜನೆಯಲ್ಲಿ ಯಾಕೆ ಸೇರಿಸಲಾಯಿತು ಅನ್ನುವಂಥ ಗೊಂದಲ ಕೂಡ ಇತ್ತು. ಈ ಗ್ರೀನ್ ಕ್ರೆಡಿಟ್ ಪೋರ್ಟಲ್ ನಲ್ಲಿ ಭೂಮಿಯನ್ನ ತೆಗೆದು ಹಾಕೋದಿಕ್ಕೆ ಅಥವಾ ತಿರಸ್ಕರಿಸೋದಕ್ಕೆ ಸ್ಪಷ್ಟ ಆಯ್ಕೆ ಇಲ್ಲ ಅನ್ನೋದನ್ನ ಅಧಿಕಾರಿಗಳು ಗಮನಿಸಿದ್ರು. ಅಂದ್ರೆ ಮಧ್ಯದಲ್ಲಿನೇ ಈ ಕಾಡುಗಳನ್ನ ಯೋಜನೆಯಿಂದ ಹೊರಗಿಡೋದಿಕ್ಕೆ ಅನುಮತಿ ನೀಡುವಂತ ನಿಯಮಗಳು ಇರಲಿಲ್ಲ. ಆಗಸ್ಟ್ 2024 ಹೊತ್ತಿಗೆ ICFR ಈ ಪ್ರಕರಣದ ವಿವರಗಳನ್ನ ಪರಿಶೀಲಿಸಿತು. ಅದಾನಿ ಆ ಅರಣ್ಯ ಭೂಮಿಗಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಹಾಗಾಗಿ ವಿಷಯ ಸಂಕೀರ್ಣವಾಗಿತ್ತು ಮತ್ತೆ ರಾಜಕೀಯ ಒತ್ತಡ ಕೂಡ ಇತ್ತು. ಇಲ್ಲಿ ಅಧಿಕಾರಿಗಳು ಕೂಡ ಅದೇ ಕಾರಣಕ್ಕಾಗಿನೇ ಈ ವಿಷಯದ ಬಗ್ಗೆ ನೇರ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸ್ತಾ ಇದ್ರು. ಅಂತಿಮ ನಿರ್ಧಾರ ಪರಿಸರ ಸಚಿವಾಲಯದಿಂದಾನೇ ಬರಬೇಕು ಅಂತ ಅಧಿಕಾರಿಗಳು ಕೈ ತೊಳ್ಕೊಂಡ್ಬಿಟ್ರು. ಅಂದ್ರೆ ಎಲ್ಲವನ್ನು ಸಚಿವಾಲಯದ ಅಂದ್ರೆ ರಾಜಕೀಯ ನಿರ್ಣಯಕ್ಕೇನೆ ಬಿಡ್ಲಾಯಿತು. ಸೆಪ್ಟೆಂಬರ್ 2024ರಲ್ಲಿ ICFR ಈ ಒಂದು ವಿಷಯವನ್ನ ಪರಿಸರ ಸಚಿವಾಲಯ ಕಳಿಸ್ತು. ಡಿಸೆಂಬರ್ 2024ರಲ್ಲಿ ಗುಜರಾತ್ ಸರ್ಕಾರ ಹೊಸ ವಾದವನ್ನ ಮಂಡಿಸಿತು. ಅದಾನಿ ಗ್ರೂಪ್ ಅನ್ನ ಸೇರಿಸದೇನೆ ಯಾರು ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮದಡಿ ಮರಗಳನ್ನ ನೆಡದ ಅಥವಾ ಮರಗಳನ್ನ ನೆಡೋದಿಕ್ಕೆ ಆಸಕ್ತಿಯನ್ನ ವ್ಯಕ್ತಪಡಿಸಿದ ಭೂಮಿಯನ್ನ ಈ ಯೋಜನೆಯಿಂದ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅಂತ ಹೇಳ್ತು. ಕೇಂದ್ರ ಸರ್ಕಾರ ತಡ ಮಾಡದೇನೆ ಈ ಒಂದು ಭೂಮಿಯನ್ನ ಗ್ರೀನ್ ಕ್ರೆಡಿಟ್ ಲ್ಯಾಂಡ್ ಬ್ಯಾಂಕ್ ನಿಂದ ತೆಗೆದು ಹಾಕ್ಬಿಡ್ತು. ದಾಖಲೆಗಳು ಇದನ್ನ ಆಡಳಿತಾತ್ಮಕ ನಿರ್ಧಾರ ಅಂತ ತೋರಿಸಿದ್ವು. ಆದ್ರೆ ಇದು ವಾಸ್ತವವಾಗಿ ಅದಾನಿ ಗ್ರೂಪ್ಗೆ ಈಗಾಗಲೇ ಮೀಸಲಿಟ್ಟಿದ್ದಂತಹ ಅದೇ 4 ಅರಣ್ಯ ಪ್ರದೇಶಗಳನ್ನ ಹೊರಗಿಟ್ಟಿತ್ತು. RTI ಮೂಲಕ ಗುಜರಾತ್ ಸರ್ಕಾರವನ್ನ ಇದ್ರ ಬಗ್ಗೆ ಕೇಳಿದಾಗ ಸರ್ಕಾರ ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿತು. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂನಿಂದ ಯಾವುದೇ ಅರಣ್ಯ ಭೂಮಿಯನ್ನ ತೆಗೆದು ಹಾಕೋದಕ್ಕೆ ಅದಾನಿ ಗ್ರೂಪ್ ಯಾವತ್ತಿಗೂ ಕೇಳಲಿಲ್ಲ ಅಂತ ಅದು ಹಸಿ ಸುಳ್ಳನ್ನ ಹೇಳ್ತು. ಸರ್ಕಾರದ ಬಾಯಲ್ಲಿ ಒಂದು ಮಾತು, ಕಡತಗಳಲ್ಲಿ ಇನ್ನೊಂದು ಕಥೆ. ಸಾರ್ವಜನಿಕವಾಗಿ ನಿರಾಕರಿಸ್ತಾನೆ ಗುಟ್ಟಾಗಿ ಕಾರ್ಪೊರೇಟ್ ಪ್ರಸ್ತಾವನೆಗಳಿಗೆ ಕೆಂಪು ಹಾಸನ್ನ ಹಾಸ್ತಾ ಇರೋದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಗುಜರಾತ್ ಸರ್ಕಾರ ಭೂಮಿಯನ್ನ ತೆರವುಗೊಳಿಸೋದಕ್ಕೆ ವಿನಂತಿಸಿದ ಮಾತ್ರ ಅಲ್ಲದೇನೆ ಆ ಭೂಮಿ FCA ಅಡಿಯಲ್ಲಿ ಅದಾನಿ ಕಂಪನಿಗಳ ಪ್ರಸ್ತಾವನೆಯ ಭಾಗವಾಗಿದೆ ಅಂತ ಹೇಳಿದೆ ಅನ್ನೋದನ್ನೇ ಪರಿಸರ ಸಚಿವಾಲಯ ಮತ್ತೆ ICFR ಆಂತರಿಕ ದಾಖಲೆಗಳು ಸ್ಪಷ್ಟವಾಗಿ ತೋರಿಸುತ್ತವೆ ಅಂತ ಆ ಒಂದು ವರದಿ ಹೇಳುತ್ತೆ. RTI ಅಡಿಯಲ್ಲಿ ಪಡೆದಂತೆ ಈ ದಾಖಲೆಗಳನ್ನ ಗುಜರಾತ್ ಸರ್ಕಾರಕ್ಕೆ ತೋರಿಸಿದಾಗ ಅದು ಯಾವುದೇ ಸ್ಪಷ್ಟೀಕರಣವನ್ನ ನೀಡಿಲ್ಲ ಅಥವಾ ಅದನ್ನ ನಿರಾಕರಿಸಿನೂ ಇಲ್ಲ, ಮೌನ ಶರಣಾಗಿದೆ. ಕೇಂದ್ರ ಸರ್ಕಾರ ಮತ್ತೆ ICFR ಕೂಡ ಇದೇ ಮೌನವನ್ನ ಅನುಸರಿಸಿವೆ. ICFR ತಾನು ಸ್ವತಃ ಅರಣ್ಯ ತೆರವು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಮತ್ತೆ ಹಾಗಾಗಿ ಕಂಪನಿಗಳ ಪ್ರಸ್ತಾವನೆಗಳ ಬಗ್ಗೆ ಯಾವುದೇ ಅರಿವು ನನಗಿಲ್ಲ ಅಂತ ಮತ್ತೊಂದು RTI ಉತ್ತರದಲ್ಲಿ ಹೇಳಿದೆ. ಅಂದ್ರೆ ಈ ಇಡೀ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅನ್ನ ಮೇಲ್ವಿಚಾರಣೆ ಮಾಡುವಂತಹ ಸಂಸ್ಥೆಗೇನೆ ಯಾರಿಗೆ ಅಥವಾ ಯಾಕೆ ಅರಣ್ಯಗಳನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅಂತ ಗೊತ್ತೇ ಇಲ್ಲ ಅಥವಾ ಹಾಗಂತ ಅದು ಹೇಳ್ಕೊಳ್ತಾ ಇದೆ. ಈಗ ಅದಾನಿ ಗ್ರೂಪ್ನ ಪ್ರತಿಕ್ರಿಯೆಯು ಕೂಡ ಜಾರಿಕೊಳ್ಳುವಂತ ರೀತಿಯದ್ದೇ ಆಗಿದೆ ಅಂತ ಒಂದು ವರದಿ ಹೇಳುತ್ತೆ. ಅಕ್ಟೋಬರ್ 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಕೆಲವೇ ತಿಂಗಳುಗಳ ನಂತರ ಆಹಾರ ಮತ್ತು ಕೃಷಿ ಸಂಸ್ಥೆಯ ಅಂದ್ರೆ FAO ವರದಿ ಬರುತ್ತೆ. ಒಟ್ಟು ಅರಣ್ಯ ಪ್ರದೇಶದ ವಿಷಯದಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ ಮತ್ತೆ ವಾರ್ಷಿಕ ಅರಣ್ಯ ಬೆಳವಣಿಗೆ ವಿಷಯದಲ್ಲಿ 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ತು.
ಪರಿಸರ ಸಚಿವ ಭೂಪಿಂದರ್ ಯಾದವ್ ಇದಕ್ಕೆ ಮೋದಿ ಸರ್ಕಾರದ ನೀತಿಗಳು ಮತ್ತೆ ರಾಜ್ಯಗಳು ಕೈಗೊಂಡಂತಹ ಬೃಹತ್ ಪ್ಲಾಂಟೇಶನ್ ಪ್ರಯತ್ನಗಳು ಕಾರಣ ಅಂತ ಎದೆ ಉಬ್ಬಿಸಿ ಹೇಳಿದ್ರು. ಆದ್ರೆ ವಾಸ್ತವ ಬೇರೆನೇ ಇದೆ. ಸರ್ಕಾರ ಸಹಜ ಕಾಡುಗಳನ್ನ ಏಕಜಾತಿಯ ಪ್ಲಾಂಟೇಶನ್ಗಳ ಜೊತೆಗೆ ಸಮೀಕರಿಸ್ತಾ ಇದೆ. ಪರಿಸರ ವಿಜ್ಞಾನದ ಪ್ರಕಾರ ಒಂದೇ ಜಾತಿಯ ನೀಲಗಿರಿ ಅಥವಾ ಅಕೇಶಿಯಾ ಮರಗಳನ್ನ ನೆಡೋದು ಅದು ಕಾಡಾಗೋದಿಲ್ಲ, ಅದು ಹಸಿರು ಮರುಭೂಮಿ ಅಂದ್ರೆ ಗ್ರೀನ್ ಡೆಸರ್ಟ್ ಇದ್ದ ಹಾಗೆ. ಅಲ್ಲಿ ಜೀವ ವೈವಿಧ್ಯತೆ ಇರೋದಿಲ್ಲ. ಆದ್ರೆ ಸರ್ಕಾರದ ಲೆಕ್ಕದಲ್ಲಿ ಜೀವ ವೈವಿಧ್ಯ ಇರುವಂತಹ ನೈಸರ್ಗಿಕ ಕಾಡುಗಳು ನಾಶ ಆಗ್ತಿದ್ರು ಕೂಡ ರಸ್ತೆ ಬದಿಗಳಲ್ಲಿ ಅಥವಾ ಖಾಲಿ ಭೂಮಿಯಲ್ಲಿ ನೆಟ್ಟಂತ ಈ ವಾಣಿಜ್ಯ ಮರಗಳನ್ನ ಸಹ ಕಾಡುಗಳು ಅಂತ ಪರಿಗಣಿಸಿ ಅಂಕಿಅಂಶಗಳನ್ನ ಉಬ್ಬಿಸಲಾಗುತ್ತೆ. ದಾಖಲೆಗಳಲ್ಲಿ ಮಾತ್ರ ಹಸಿರೋ ಹಸಿರು, ಆದ್ರೆ ವಾಸ್ತವದಲ್ಲಿ ಶತಮಾನದಷ್ಟು ಹಳೆಯ ಕಾಡುಗಳು ನಾಶ ಆಗ್ತಾ ಇವೆ. 2014-15ರಿಂದ 2023-24 ನಡುವೆ ಕೇಂದ್ರ ಸರ್ಕಾರ 1.74 ಲಕ್ಷ ಹೆಕ್ಟೇರ್ ಅರಣ್ಯವನ್ನ ಕಡಿಯೋದಕ್ಕೆ ಅನುಮೋದನೆಯನ್ನ ನೀಡಿತು. ಪ್ರತಿ ವರ್ಷ ಈ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮದಡಿ ಕಂಪನಿಗಳಿಗೆ ಬೇರೆ ಕಡೆಗೆ ಮರಗಳನ್ನ ನೆಡೋದಕ್ಕೆ ಅಥವಾ ಗ್ರೀನ್ ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಇದಕ್ಕೆ ಪ್ರತಿಯಾಗಿ ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಕಾಡುಗಳನ್ನ ಕಡಿಯೋದನ್ನ ಮುಂದುವರಿಸಲಾಗುತ್ತೆ. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಆಧುನಿಕ ಪರಿಸರ ಸಂರಕ್ಷಣಾ ಯೋಜನೆ ಹಾಗೆ ದಾಖಲೆಗಳಲ್ಲಿ ಕಂಡು ಬಂದರೂ ಕೂಡ ವಾಸ್ತವದಲ್ಲಿ ಅದನ್ನ ಅರಣ್ಯ ರಕ್ಷಣೆಗಿಂತ ಅರಣ್ಯ ನಾಶಕ್ಕೇನೆ ಹೆಚ್ಚು ಬಳಸಲಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಂದ್ರೆ ಅವನತಿ ಹೊಂದಿದಂತಹ ಕಾಡುಗಳನ್ನ ಮತ್ತೆ ನಿರ್ಮಿಸಬೇಕಾಗಿದ್ದಂತಹ ಯೋಜನೆನೇ ಈಗ ಅರಣ್ಯ ನಾಶಕ್ಕೆ ಅಡಿಪಾಯ ಆಗಿದೆ ಮತ್ತೆ ಅವುಗಳನ್ನ ಕಾರ್ಪೊರೇಟ್ಗಳಿಗೆ ತೆರೆದಿಟ್ಟಿದೆ. ಗುಜರಾತ್ ಪ್ರಕರಣ ಕೇವಲ ಒಂದು ತಾಂತ್ರಿಕ ದೋಷ ಅಲ್ಲ, ಬದಲಿಗೆ ಸರ್ಕಾರದ ಪರಿಸರ ನೀತಿ ಹೇಗೆ ವ್ಯವಸ್ಥಿತವಾಗಿ ಈ ಕಾರ್ಪೊರೇಟ್ ಹಿತಾಸಕ್ತಿಗಳ ಪರವಾಗಿ ವಾಲ್ತಾ ಇದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಇದು ಅತ್ಯಂತ ಆತಂಕಕಾರಿ ಅಂಶ ಏನು ಅಂತ ಅಂದ್ರೆ ಇದ್ರ ಬಗ್ಗೆ ಯಾರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು. ರಾಜ್ಯ ಸರ್ಕಾರ ಅದನ್ನ ನಿರಾಕರಿಸುತ್ತೆ, ಕೇಂದ್ರ ಸರ್ಕಾರ ಕೂಡ ಅಸ್ಪಷ್ಟ ಉತ್ತರವನ್ನ ನೀಡುತ್ತೆ. ಯೋಜನೆಯನ್ನ ನೋಡ್ಕೊಳ್ಳೋದಕ್ಕಿರುವಂತಹ ಸಂಸ್ಥೆ ತನಗೆ ಏನೂ ಗೊತ್ತಿಲ್ಲ ಅಂತ ಕೈ ತೊಳೆದುಕೊಳ್ಳುತ್ತೆ. ಪರಿಸರ ರಕ್ಷಣೆಯ ಬಗ್ಗೆ ಬಹಳ ಗಂಭೀರವಾಗಿದ್ದೀವಿ ಅಂತ ಜಾಗತಿಕ ವೇದಿಕೆಗಳಲ್ಲಿ ತಮ್ಮನ್ನ ತಾವು ಬಿಂಬಿಸ್ಕೊಳ್ತಾ ಇರೋರ ಅಸಲಿಯತ್ತು ಬೇರೆನೇ ಇದೆ. ಕಾಡು ನಾಶವಾಗ್ತಾನೆ ಇದೆ, ಮತ್ತೆ ಈ ಅದಾನಿ ಅಂತವರ ಸಾಮ್ರಾಜ್ಯ ವಿಸ್ತಾರ ಆಗ್ತಾನೆ ಇದೆ. ವೀಕ್ಷಕರೇ, ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.